ಸ್ಯಾಟರ್ಡೇಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಸುಮಾರು ಆ್ಯಕ್ಚುಲಿ 8:30 ಗಂಟೆಗೆದು ಲೆಕ್ಕ ನಾನು ಹಳೆಯ ಡೇದು ಲೆಕ್ಕ ಮಾಡ್ಕೊಳ್ತೀನಿ. ಆದರೂ ಸಹ ಸ್ಯಾಟರ್ಡೇನಲ್ಲಿ ಸಂಜೆಗೆ ಎಲ್ಲ ಕಡೆಗೆ ವ್ಯಾಪಕವಾದ ಮಳೆ ಬಂತು. ಪ್ರತಿಯೊಂದು ಝೋನ್ನಲ್ಲಿ ಬಂತು. ಮಹಾದೇವಪುರ ಮತ್ತು ಬೊಮ್ಮನಹಳ್ಳಿಯಲ್ಲಿ ಕಡಿಮೆ ಮಳೆ ಬಂತು. ನೀವು ಅದಕ್ಕೆ ಫೋಟೋನಲ್ಲಿ ಏನು ಟ್ರಾಫಿಕ್ ನಿಂತಿದೆ ಅಂತ ಏನು ತೋರಿಸ್ತಿದ್ದೀರಿ ಒಂದು ಸ್ಯಾಟರ್ಡೇ ಈವ್ನಿಂಗ್ಗೆ, ಅಲ್ಲಿ ಕಡಿಮೆ ಮಳೆ ಬಂದಿದೆ. ಅದು ಜನರಲ್ ಆಗಿ ಮಳೆ ಬಂದಾಗ ಜಾಸ್ತಿ ಸ್ಯಾಟರ್ಡೇ ಗ್ರಾಷನಲ್ ಅವನಲ್ಲಿ ಬಂದಿರುವುದರಿಂದ ಅಲ್ಲಿ ನಿಂತಿದೆ. ಅದಕ್ಕೆ ಯಾವುದು ನನ್ನ ಗುಂಡಿ ಇತ್ತು ಅಥವಾ ಭಾಳ ನೀರು ನಿಂತುಬಿಟ್ಟಿತ್ತು ಅಂತ ಇಲ್ಲವೇ ಇಲ್ಲ. ನೀರು ಎಲ್ಲಿ ಜಾಸ್ತಿ ಆಯಿತು ಅಂದರೆ ಹಂಪಿ ನಗರ ಸೌತ್ ಮ್ಯಾಕ್ಸಿಮಮ್ 108.5 mm ಮಳೆ ಒಂದು 2.5 ತಾಸು ಬಂತು. ಇದೇ ಪ್ರಕಾರ 100 ಅಷ್ಟಕ್ಕೇ ಆ ಪಕ್ಕದಲ್ಲಿ ಇರ್ತಕ್ಕಂಥ ನಮ್ಮ ನಂದಿನಿಲಿ ಯಾವುದು ಅದು ಸ್ವಲ್ಪ ಆ ಕಡೆಗೆ ಈ ಕಡೆಗೆ ಬಿದ್ದಿದೆ ಮತ್ತು ಯಲಹಂಕದಲ್ಲಿ ಬಿದ್ದಿದೆ. ಯಲಹಂಕದಲ್ಲಿ ನಮ್ಮ ಕೋಡಿ ಏನಿದೆ, ಯಲಹಂಕ ಕೆರೆ ಔಟ್ಸೈಡ್ ಕೋಡಿ, ಅಲ್ಲಿ ನೀರು ಜಾಸ್ತಿ ಆಯಿತು. ಮತ್ತು ಅಲ್ಲಿ ಒಂದು ಕೇಂದ್ರೀಯ ವಿಹಾರ ಅಂತ ಇದೆ. ಕೇಂದ್ರೀಯ ವಿಹಾರವರು ತಮ್ಮ ಗೋಡೆ ಅಲ್ಲಿ ಕಟ್ಟಿದ್ದಾರೆ. ಆ ಗೋಡೆಯಿಂದನೇ ಅವರಿಗೆ ನೀರಿನಿಂದ ಬಚಾವ್ ಆಗ್ತಾಯಿತ್ತು. ಬಟ್ ಗೋಡೆ ಏನಿದೆ ಬಿದ್ದಿದೆ. ಗೋಡೆ ಬಿದ್ದಿರುವುದರಿಂದ ಆ ಅಪಾರ್ಟ್ಮೆಂಟ್ ಒಳಗಾಗಿ ನೀರು ನುಗ್ಗಿಬಿಟ್ಟಿದೆ. ಅದು ನಾವು ಪಂಪ್ ಔಟ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಜಾಸ್ತಿ ಟೈಮ್ ಆಯಿತು ಪಂಪ್ ಔಟ್ ಮಾಡಲಿಕ್ಕೆ. ಅದನ್ನು ಬಿಟ್ಟರೆ ನಮ್ಮ ವೆಸ್ಟ್ ಝೋನ್ನಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ 63 ಮನೆಗಳಿಗೆ ಸ್ವಲ್ಪ ನೀರು ನುಗ್ಗಿತ್ತು. ಅದು ಒಂದು ತಾಸದಲ್ಲಿ ಕಡಿಮೆ ಆಯಿತು. ಆದರೂ ಸಹ ಅಲ್ಲಿ ಒಂದು ನುಗ್ಗಿರುವುದರಿಂದ ಕಷ್ಟ ಉಂಟಾಗಿದೆ. ಈಗ ಅದಕ್ಕೆ 63 ಜನರಿಗೆ ನಾವು ಪರಿಹಾರ ಕೊಡಬೇಕು ಅಂತ ಝೋನಲ್ ಕಮಿಷನರ್ಗೆ ಹೇಳಿದ್ವಿ. ಸೊ ಅದನ್ನು ಬಿಟ್ಟರೆ 2 ಕಡೆ ಈ ಕಡೆ ಆ ಕಡೆ ಬಿಟ್ಟರೆ ಎಲ್ಲಿಯೋ ಏನು ಮನೆ ಒಳಗಾಗಿ ನೀರು ನುಗ್ತಕ್ಕಂಥ ವಿಚಾರ ಆಗಿಲ್ಲ. ಬಿನ್ನಿಪೇಟೆಯಲ್ಲಿಯೂ ಕೂಡ ಖಾಸಗಿ ಏನಿದೆ ಅವ್ರದ್ದು ಗೋಡೆ ಬಿದ್ದಿರುವುದರಿಂದ ನೀರು ಹೊರಗಡೆ ಬಂದರೂ ಸಹ ಅದು ಏನು ಮನೆ ಒಳಗಾಗಿ ನೀರು ನುಗ್ಗಿದ್ದು ಅಂತ ಪ್ರಶ್ನೆ ಇಲ್ಲ. ಹೀಗಾಗಿ ಅಷ್ಟು 108, 105 ಬಂದರೂ ಸಹ ಅದು ಭಾಳ ವ್ಯಾಪಕವಾದ ಮಳೆ ಅಂತ ಮತ್ತು ತೀವ್ರ ಮಳೆ ಅಂತ ನಾವು ಹೇಳ್ತೀವಿ. ಮತ್ತು ಅದಕ್ಕೆ ಬಿಟ್ಟರೆ 64 mm 65 mm ಎಲ್ಲ ಕಡೆಗೆ ಬಿದ್ದಿದೆ. ಓನ್ಲಿ ಮಹಾದೇವಪುರ ಆ್ಯಂಡ್ ಬೊಮ್ಮನಹಳ್ಳಿಯಲ್ಲಿ ಕಡಿಮೆ ಪ್ರಮಾಣಕ್ಕೆ ಮಳೆ ಬಿದ್ದಿದೆ. ಮತ್ತು 15ರಿಂದ 20 ಮರಗಳು ಮತ್ತು 30-40 ಟೊಂಗೆಗಳು ಬಿದ್ದಿದ್ದವು. ಅದನ್ನು ಕೂಡ ನಾವು ಸಂಡೇಗೆ ತರಿಸಿದ್ದೀವಿ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟಲ್ಲಿ ಏನು ಅವಾಂತರ ಆಗಿದೆ, ನೇರಗಳ ಯಾರನ್ನು ಮಾಡ್ತೀರಿ, ಯಾರು ತಪ್ಪಿದೆ? ಯಾರು ಮಾಡಲ್ಲ. ಅವ್ರದ್ದು ಗೋಡೆ ಬಿದ್ದಿರುವುದರಿಂದ ನಮ್ಗೆ ಏನು ಮಾಡ್ಲಿಕ್ಕೆ ಬರ್ತದೆ? ಕೆರೆ ಕೊಡಿ ಅರ್ಥ ಮಾಡ್ಕೊಳ್ತೀವಿ. ಅದಕ್ಕೆ ಯಾವಾಗಲೂ ಕಷ್ಟ ಬರುತ್ತೆ. ಕೇಂದ್ರೀಯ ವಿಹಾರ ಯಾವ ಜಾಗದಲ್ಲಿ ಇದೆ ಅದು ನಮ್ಮ ಕೋಡಿಗಿಂತ ಕೆಳಗಡೆ ಇದೆ. ಅದು ಹೇಗಾಗಿದ್ರೂ ಅವರು ನಮ್ಮ ಎಷ್ಟು ನಾವು ಪ್ರಮಾಣಕ್ಕೆ ಕೋಡಿ ಮಾಡಿ SWD ಸ್ಟಾಮ್ ವಾಟರ್ ಡ್ರೈನ್ ಮಾಡಿದರೂ ಸಹ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಾಗ ವಾಟರ್ ಬಂದೇ ಬರುತ್ತದೆ. ಯಾಕಂದರೆ ಅದು ಅದಕ್ಕಿಂತ ಕಡಿಮೆ ಎನ್ಕ್ರೋಚ್ ಜಾಗ ಹೇಳಲಿಕ್ಕೆ ಆಗಲ್ಲ. ಏನಾಯಿತು ಅಂದರೆ ಈ ಎಲ್ಲ ನಮ್ಮ ಔಟರ್ ಏರಿಯಾ ಏನಿದೆ ಅದರಲ್ಲಿ ಕೆರೆ ಮತ್ತು ಆ ಕೋಡಿ ಏನಿತ್ತು ಹಿಂದೆ ಮಾಡುವಾಗ ಇರಿಗೇಷನ್ ಕೆನಾಲ್ ಅಂತ ಮಾಡಿಕೊಟ್ಟು ಜಾಸ್ತಿ ಅದಕ್ಕೆ ಬಿಡುತ್ತು ತೋರಿಸಿಲ್ಲ. ಮತ್ತು ಕಾಲಾಂತರದಲ್ಲಿ ಅಲ್ಲಿ ಮನೆಗಳು ಸ್ಟಾರ್ಟ್ ಆಗಿ ಅದನ್ನು ಬಿಟ್ಟು ಮುಂದೆ ಹೋಗಬೇಕಾಗಿತ್ತು. ಬಟ್ ಹೈ ಫ್ಲಡ್ ಲೆವೆಲ್ ಅಂತಾರೆ ವಿಚಾರ ಇರಲಿಲ್ಲ. ಅದರಿಂದ ಇರಿಗೇಷನ್ ಕೆನಾಲ್ ಅಂತ ಅರ್ಥ ಇತ್ತು. ಹೀಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅಲ್ಲಿಯ ಪ್ರೊಹಿಬಿಟೆಡ್ ಏರಿಯಾ ಅಂತ ಡಿಕ್ಲೇರ್ ಆಗಿಲ್ಲ ಅಥವಾ ಏನಾಗಿಲ್ಲ. ಅದು ಔಟ್ಸೈಡ್ ಪ್ಲಾನಿಂಗ್ ಏರಿಯಾ ಬಂತು. ಹೀಗಾಗಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಈಗ ಪ್ಲಾನಿಂಗ್ ಒಳಗಾಗಿ ಬಂದಿರುವುದರಿಂದ ಕಷ್ಟ ಇದೆ. ಆ ಕಷ್ಟ ಯಾವಾಗಲೂ ಇರುತ್ತೆ. ಆದರೂ ಸಹ ನಾವು ಅದಕ್ಕೆ ತಾಂತ್ರಿಕವಾಗಿ ನಮ್ಮ ಕಡೆಯಿಂದನೇ ರಿವೆಟ್ಮೆಂಟ್ ಸ್ವಲ್ಪ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ರಿವೆಟ್ಮೆಂಟ್ ಮಾಡಿ ಇನ್ನೊಂದು ಕಾಲುವೆ ಏನಾದರೂ ಮಾಡಬೇಕಾ ಹೇಗೆ ಅಂತ ನಾವೇ ಯೋಚನೆ ಮಾಡ್ತಾಯಿದ್ದೀವಿ. ಪರಿಹಾರ ಎಷ್ಟು ಕೊಡ್ತಾ ಇದೆ ಸರ್ ಮಳೆಯಿಂದ ಹಾನಿ? ಈಗ ಪರಿಹಾರ ಆ್ಯಕ್ಚುಲಿ ನಮ್ಮ ಪರಿಹಾರ ರೂಲ್ ನೋಡಿದರೆ ಮನೆಗೆ ನುಗ್ಗಿ 48 ತಾಸು ನಿಂತರೆ ಮಾತ್ರ ಕೊಡಬೇಕು ಅಂತ ಇದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರೂಲ್ನಲ್ಲಿ. ಬಟ್ ನಾವು ಬೆಂಗಳೂರಿನಲ್ಲಿ ಆ ಥರ ಹೋಗ್ತಾ ಇಲ್ಲ. ಹಿಂದೆನೂ ಕೂಡ ಯಾರು ಮನೆಯೊಳಗಾಗಿ ನುಗ್ಗಿಬಿಟ್ಟಿದೆ ಅಂದರೆ 10,000 ಕೊಟ್ಬಿಡ್ತೇವೆ. ಅದರಲ್ಲಿ ಕೂಡ ಏನಿದೆ ಅವರಿಗೆ ನೀರು ಮತ್ತು ಊಟದ್ದು ಅದರಲ್ಲಿ ಕೊಟ್ಲಿಕ್ಕೆ ಹೋದರೆ 10,000 ಒಳಗಾಗಿ ಕೊಡಿ ಅಂತ ಇದೆ. ಬಟ್ ನಾವು ಆ ಥರ ಮುನ್ಸಿಪಾಲ್ಟಿಯಿಂದ ಕೊಡುವಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹಣ ನಮಗೆ ಬರದೇ ಇರುವುದರಿಂದ ನಾವೇ ಖರ್ಚು ಮಾಡ್ತಿರುವುದರಿಂದ ನಾವು ಸ್ವಲ್ಪ ಲಿಬರಲ್ ಆಗಿ ಯಾವುದೊಳಗೆ ಮನೆಯೊಳಗಾಗಿ ಹೋಗ್ತದೆ 10,000 ರೂಪಾಯಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ದೀವಿ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಹಿಂದೆ ಏನಾಗ್ತಾಯಿತ್ತು 3-4 ತಿಂಗಳು ಮಾಡ್ತಾ ಇರಲಿಲ್ಲ. ಈಗ ನಮ್ಮ ಝೋನಲ್ ಕಮಿಷನರ್ಗೆ ಇವತ್ತು 48 ತಾಸು ಆಗಿದೆ. ಈಗ ಮಾಡಿಕೊಂಡು ಎಲ್ಲ ರಿಪೋರ್ಟ್ ಕೊಟ್ಟು ಮಾಡಿಸ್ಬಿಡಿ ಅಂತ ಹೇಳಿದ್ದೀನಿ. ಸರ್ ರಸ್ತೆ ಮಳೆ ಬಂದು ಇಮಿಡಿಯೇಟ್ಲಿ ಗುಂಡಿ ಬಂದಿದೆ ಅಂತ ಬರಲ್ಲ. ಅಫ್ಕೋರ್ಸ್ ಭಾಳ ತೀವ್ರ ಮಳೆ ಬಂತು.
ನಾವು ಕೂಡ 11:30 ಗಂಟೆಗೆ ಅಲ್ಲಿಂದ ಹೋಗ್ತಾನೆ ಇದ್ದೆ IPPಯಿಂದ ಅಲ್ಲಿಗೆ ಹೋದಾಗ ಸುಮಾರು ಮಳೆ ಬಂದರೂ ಸಹ ಅಲ್ಲಿ ನೀರು ನಿಲ್ಲಲಿಲ್ಲ. ನಾನೇ ನೋಡಿದ್ದೀನಿ. ನೀರು ನಿಂತಿದ್ದು ಎಲ್ಲಿ ಹೆಬ್ಬಾಳ ಸರ್ವಿಸ್ ಲೈನ್ನಲ್ಲಿ ಮಾತ್ರ ನಿಂತಿದೆ. ಅದಕ್ಕಾಗಿ ಸ್ವಲ್ಪ ಈ ಕಡೆ ಆ ಕಡೆ ಕಷ್ಟ ಉಂಟಾಗಿರ್ಬೋದು. ಸರ್ವಿಸ್ ಲೈನ್ಸ್ನಲ್ಲಿ ಈ ಕಡೆ ಆ ಕಡೆ ಕಷ್ಟ ಉಂಟಾಗಿದೆ. ಅದು ಕೂಡ ಪಾಟ್ ಹೋಲ್ಸ್ ಈಗ ಮಳೆ ಇನ್ನೂ 2-3 ದಿವಸ ಇರುತ್ತೆ. ಬರೀ ಕೋಲ್ಡ್ ಮಿಕ್ಸಿಂದ 2-3 ದಿವಸ ಮಾಡಬೇಕಾಗಿರುತ್ತದೆ. ಆಮೇಲೆ ಏನೇನು ಮಳೆ ಇರಲ್ಲ. ಅದು ನಾವು ನಮ್ಮದು ಕಾರ್ಯಕ್ರಮ ಏನಿದೆ ಈಗಲೂ ಕೂಡ ನಾನು ಹೇಳ್ತೀನಿಲ್ಲ, ದಿನನಿತ್ಯ ನಾವು 800 ಗುಂಡಿಗಳು ಮುಚ್ತೇವೆ. ಪುನಃ ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡ್ಲಿಕ್ಕೆ ಹೋದಾಗ 800 ಇದ್ದೇ ಇರುತ್ತೆ. ಈಗಲೂ ಕೂಡ 800 ಇದೆ. ನಾನು ಪ್ರತಿ ದಿವಸ ನೋಡ್ತಾ ಇದ್ದೀನಿ. 800ಕ್ಕಿಂತ ಕಡಿಮೆನೇ ಆಗ್ತಿಲ್ಲ. 816, 803, ಇವತ್ತು ಕೂಡ 800 ಸಮಥಿಂಗ್ ಇಸ್ ದೇರ್. ಹಾಕಿದ್ರೆ ಡಾಂಬರೆಲ್ಲ ಎಷ್ಟು ಬರ್ತೀವಿ ಸರ್? ಈಗ ಒಂದು 20 ದಿನ ಆಗಿದ್ದ ಡಾಂಬರ್ ಮತ್ತೆ ಈಗ ಒಂದೇ ಮಳೆ ಕಿತ್ತು ಬರ್ತದೆ ಮತ್ತೆ ಗುಂಡಿ ಬೀಳ್ತದೆ. ನೀವು ಎಲ್ಲಿ ಕಿತ್ತು ಬಂದಿದೆ ಅಂತ ಸ್ವಲ್ಪ ಫೋಟೋ ಲಿಂಕ್ ಅದಕ್ಕೆ ನಾವು ಎನ್ಕ್ವೈರಿ ಮಾಡ್ತೀವಿ ಅದು ಯಾವಾಗ ಹಾಕಿದ್ದು ಏನಾಯಿತು ಅಂತ. ಬಿಕಾಸ್ ಇಲ್ಲಿ ಜನರಲಿ ಏನಿರುತ್ತೆ, ಒಂದು ಗುಂಡಿ ಬಿದ್ದಿದೆ ಅಂದರೆ ಫೋಟೋ ಹಾಕ್ಕೊಂಡು ಹೇಳ್ಬೋದು ಇದು ನಿನ್ನೆ ಆಯಿತು ಮೊನ್ನೆ ಆಯಿತು ಅಂತ ಚೆಕ್ ಮಾಡ್ಕೊತೀವಿ. ಸರ್ ಈ ಖಾತೆ ಸರ್ ಯಾಕೆ ಸರ್ ಈ ಖಾತನ ಪ್ರಾಪರಾಗಿ ಇದು ಮಾಡೋಕ್ಕಾಗ್ತಿಲ್ಲ, ಸಮಸ್ಯೆ ಆಗ್ತಿದೆ. ಏನು ಈ ಖಾತೆ ಭಾಳ ಪ್ರಾಪರಾಗಿ ಮಾಡ್ತಾಯಿದ್ದೀವಿ ನಾವು. ಈಗ ನೋಡಿ, ಕೆಲವು ಸಲ ನಾವು ಹೊಸ ತಂತ್ರಜ್ಞಾನ ಮಾಡುವಾಗ ಜನರಿಗೆ ಕಷ್ಟ ಉಂಟಾಗ್ತದೆ. ಬಟ್ ಬೆಟರ್ ಏನಿದೆ, ನೀವು ಎಲ್ಲರೂ ಫಸ್ಟ್ ನಿಮ್ಮ ಹೆಸರಿನಲ್ಲಿ ಡ್ರಾಫ್ಟ್ ಈ ಖಾತಾ ಏನಿದೆ ತೆಗೀರಿ. ಆಗ ನಿಮ್ಗೆ ಗೊತ್ತಾಗ್ತದೆ ಡ್ರಾಫ್ಟ್ ಈ ಖಾತಾ ಹಳೆಯ ವಾರ್ಡ್ ಪ್ರಕಾರ ನಿಮ್ಮ ಹೆಸರು ಇದನ್ನು ಮಾಡಿಕೊಂಡು ಫಸ್ಟ್ ನೀವು ಬಂದು ತೆಗೆದು ನೋಡಿದರೆ ನಿಮಗೆ ಬರುತ್ತೆ, ಇದನ್ನು ಒಂದು ವಿಶ್ವಾಸ ಬರುತ್ತೆ. ಗೊತ್ತಾಯ್ತಾ? ನೀವು ಯಾರ್ಯಾರು ಮಾತು ಕೇಳಿಬಿಟ್ಟು ಹೇಳೋಕ್ಕೆ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಎಲ್ಲರಿಗೂ ಒಬ್ಬೊಬ್ಬರಿಗೆ ಪ್ರಾಪರ್ಟಿ ಇರ್ಬೋದು. ಆ ಪ್ರಾಪರ್ಟಿ ನೀವು ನಿಮ್ಮ ಹೆಸರಿಂದ ಅಥವಾ ವಾರ್ಡಿಂದ ಗುರುತು ಮಾಡಿಕೊಂಡು ಬನ್ನಿ. ಆಗ ಇದರಲ್ಲಿ ಏನು ತೊಂದರೆ ಇದೆ ಹೇಳಿ.